ಹಾಯ್ ಫ್ರೆಂಡ್ಸ್, ಎಲ್ಲರೂ ನನಗೆ ಕಾಮೆಂಟಲ್ಲಿ ಕೇಳ್ತಾಯಿದ್ರು ಮತ್ತು ಮೆಸೇಜ್ ಹಾಕಿ ಕೇಳ್ತಾಯಿದ್ರು, ನಿಮ್ಮ ಥರ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ನೀವು ಹೇಗೆ ಕ್ರಿಯೇಟ್ ಮಾಡ್ತೀರಾ, ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇವಾಗ ಯಾವ ರೀತಿ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನೀವು ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ನಂತರ ನೀವೇನು ಮಾಡ್ಕೋಬೇಕು ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆ, ಕೆಳಗಡೆ ಪ್ಲಸ್ ಐಕಾನ್ ಇದೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಎಲ್ಲ ಸೈಜಲ್ಲಿ ಪ್ರಾಜೆಕ್ಟ್ ಎಲ್ಲನೂ ಓಪನ್ ಆಗ್ತವೆ. ಅಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನಿಮಗೆ ಇಲ್ಲಿ ಓಪನ್ ಆಗ್ತಾಯಿರ್ತವೆ. ನಾನು ಇಲ್ಲಿ 9x16 ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡಾದ ನಂತರ ನೀವು ಕಲರಲ್ಲಿ ಬಂದು ಬ್ಲ್ಯಾಕ್ ಕಲರ್ ಇಟ್ಕೊಳ್ಳಿ. ಮತ್ತು ಇಲ್ಲಿ ಫ್ರೇಮ್ ರೇಟ್ ಏನಿದೆ ನೋಡಿ, ಫ್ರೇಮ್ ರೇಟಲ್ಲಿ ನಿಮಗೆ ಯಾವ ರೇಟ್ ಬೇಕು ನೋಡಿ ಆ ರೇಟನ್ನು ಇಟ್ಕೊಳ್ಳಿ. ಅಂದರೆ ಇವಾಗ ಇಲ್ಲಿ ನಿಮಗೆ 12 FPS ಮತ್ತು 18, 20, 25, 30 ಇರ್ತವೆ. ಕೆಲವೊಬ್ಬರು 30 ಇಟ್ಕೊಂಡಿರ್ತಾರೆ, ನೀವು 30 ಇಟ್ಕೊಳ್ಳಿ, ಇಲ್ಲಾಂದರೆ 60 FPS ಇಟ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ರೆಸೊಲ್ಯೂಷನಲ್ಲಿ ಬಂದು ನೀವು 1080 FP ಇಟ್ಕೊಂಡಿರಿ. ಯಾಕಂದರೆ ನಿಮಗೆ ವಿಡಿಯೋ ಕ್ಲಾರಿಟಿ ಬರುತ್ತೆ. ಮತ್ತು ವಿಡಿಯೋ ಸ್ಟೇಟಸ್ ಹಾಕಿದ ನಂತರ ನಿಮಗೆ ವಿಡಿಯೋ ಕ್ಲಾರಿಟಿ ಕಳ್ಕೊಳ್ಳಲ್ಲ. ಅದಕ್ಕೋಸ್ಕರ ನೀವು ಇಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಕೆಳಗಡೆ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆ, ಈ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸುಮಾರು ಆಪ್ಷನ್ನ ಕೊಟ್ಟಿರ್ತಾರೆ. ನೀವು ಏನು ಮಾಡ್ಕೋಬೇಕು ಅಂದರೆ ಇದರಲ್ಲಿ ಮೊದಲಿಗೆ ನೀವು ಸಾಂಗನ್ನು ಆ್ಯಡ್ ಮಾಡ್ಕೋಬೇಕು. ಸಾಂಗ್ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಆಡಿಯೋ ಆಪ್ಷನ್ ಇದೆ, ಈ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ವ್ಯೂ ಆಲ್ ಅಂತ ಇಲ್ಲಿ ಕೇಳ್ತಾ ಇದೆ. ಈ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ನೀವು ಆಲ್ಬಮ್ ಬಲ್ಲಿ ಬನ್ನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಲ್ಬಮ್ ಅಂತ ಕೊಟ್ಟಿರ್ತಾರೆ, ಆಲ್ಬಮ್ಸ್ ಅಂತ. ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವುದರಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ ಸಾಂಗ್, ಯಾವುದರಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಆ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ನಿಮಗೆ ಯಾವ ಸಾಂಗ್ ಬೇಕು ನೋಡಿ ಆ ಸಾಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಸಾಂಗನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ಮತ್ತೆ ತೋರಿಸ್ತೀನಿ. ಇವಾಗ ಸಾಂಗನ್ನು ಓಪನ್ ಮಾಡಿಕೊಂಡು ನೀವು ಯಾವ ಬೇಕು ನೋಡಿ ಆ ಸಾಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ಅದರ ಬಾಜು ನಿಮಗೆ ಪ್ಲಸ್ ಐಕಾನ್ ಇರುತ್ತೆ. ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ಅದು ನಿಮಗೆ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಆ ಸಾಂಗ್ ನೇಮ್ ನೋಡ್ಕೊಂಡು ಸಾಂಗ್ ನೇಮನ್ನು ಚೇಂಜ್ ಮಾಡ್ಕೊಳ್ಳಿ. ಆ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಎರೇಸ್ ಆಪ್ಷನ್ ಇರುತ್ತೆ, ಎರೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ 14 ಸೆಕೆಂಡ್ ಸಾಂಗ್ ಇದೆ. ಈ 14 ಸೆಕೆಂಡ್ ಸಾಂಗ್ಗೆ ನೀವು ಬೀಟ್ ಹಾಕೋಬೇಕು ಅಂದರೆ ಮೊದಲಿಗೆ ನೀವು ಕರೆಕ್ಟಾಗಿ ಸಾಂಗ್ ಕೇಳ್ಕೊಬೇಕು. ಸಾಂಗ್ ಯಾವ ರೀತಿ ಕೇಳ್ಕೊಬೇಕು ಅಂದರೆ ಆ ಸಾಂಗ್ ಕರೆಕ್ಟಾಗಿ ಕೇಳ್ಕೊಂಡು ಎಲ್ಲಿಗೆ ಬೀಟ್ ಬರುತ್ತೆ ಅಲ್ಲಿಗೆ ಬೀಟನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಸಾಂಗ್ ಇದೆ. ನಾನು ಕರೆಕ್ಟಾಗಿ ಇವಾಗ ಸಾಂಗ್ ಕೇಳಿಕೊಂಡು ನಿಮಗೆ ಬೀಟ್ ಹಾಕಿ ತೋರಿಸ್ತೀನಿ ಯಾವೆಲ್ಲ ಬೀಟ್ ಹಾಕಬೇಕು ಅಂತ. ಇವಾಗ ನಾನು ಬೀಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ರೆಡ್ ಮಾರ್ಕಲ್ಲಿ ಏನಿದೆ ನೋಡಿ, ಇಲ್ಲಿ ರೆಡ್ ಇದೆ ನೋಡಿ, ಇದೇ ಬೀಟ್ ಮಾರ್ಕು. ಈ ಬೀಟನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಿಮಗೆ ಒಂದು ಸ್ವಲ್ಪ ಸಾಂಗ್ ಕೇಳಿಸ್ತೀನಿ, ಯಾಕಂದರೆ ಇದನ್ನು ಆಲ್ರೆಡಿ ನಾನು ವೀಡಿಯೋ ಎಡಿಟಿಂಗನ್ನು ಮಾಡಿದ್ದೀನಿ. ಆದರೂ ನಾನು ನಿಮಗೆ ಬೀಟ್ ಹಾಕೋ ಸಲುವಾಗಿ ನಾನು ತೋರಿಸಿದ್ದೀನಿ. ಸಾಂಗನ್ನು ಪ್ಲೇ ಮಾಡ್ತೀನಿ, ಕೇಳಿ. ಸಾಂಗನ್ನು ಕೇಳಿದ್ರೆ ಅಂದ್ಕೊಳ್ತೀನಿ. ಸಾಂಗ್ ಕೇಳಲಿಲ್ಲ ಅಂದರೆ ಕಾಪಿರೈಟ್ ಸಲುವಾಗಿ ಸಾಂಗನ್ನು ಮ್ಯೂಟ್ ಮಾಡಿರ್ತೀನಿ. ನೀವು ಸಾಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಬೀಟನ್ನು ಹಾಕ್ಕೋಬೋದು. ಓಕೆ, ಇವಾಗ ಈ ಬೀಟ್ ಹಾಕೊಂಡ ನಂತರ ನೀವು ಫೋಟೋನ ಎಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಫೋಟೋ ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆವಾಗಲೇ ತೋರಿಸಿದ್ದೀನಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಮೀಡಿಯಾ ಆಪ್ಷನ್ ಇದೆ, ಈ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಸುಮಾರು ಫೋಟೋಸನ್ನ ನೀವು ಯಾವ ಫೋಟೋ ಬೇಕು ಆ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ನೋಡಿ. ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಫೋಟೋ ಆ್ಯಡ್ ಆಗುತ್ತೆ. ಅದಾದ ನಂತರ ಇಲ್ಲಿ ಮೇಲೆ 3 ಡಾಟ್ ಲೈನ್ ಇದೆ, ಈ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಇಲ್ಲಿ ನೀವೇನು ಮಾಡ್ಕೊಂಡ್ರೆ ಫುಲ್ ಕಾಂಪೋಸಿಷನ್ ಏರಿಯಾ ಅಂತ ಇದೆ. ಈ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆ ಫೋಟೋ ಏನಿದೆ ನೋಡಿ, ಫೋಟೋ ಫುಲ್ ಕಾಂಪೋಸಿಷನ್ ಏರಿಯಾಗೆ ಅಂದರೆ ಫ್ರೇಮ್ ರೇಟಿಗೆ ಸೆಟ್ಟಾಗಿ ಕೂಡುತ್ತೆ. ಅದಾದ ನಂತರ ಇಲ್ಲಿ ವಿಡಿಯೋ ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂದಾದ ನಂತರ ಇಲ್ಲಿ ನೀವು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ, ಈ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆ ಇಮೇಜ್ ಎಂಡ್ವರೆಗೂ ಎಕ್ಸ್ಪೋರ್ಟ್ ಆಗುತ್ತೆ. ನೀವು ಬೇರೆ ಬೇರೆ ಫೋಟೋ ಹಾಕ್ಕೊಳ್ತಾ ಇದ್ರೆ ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಬೀಟ್ ಮಾರ್ಕ್ ಏನಿರುತ್ತೆ ಆ ಬೀಟಿಗೆ ಬಂದು ಇಲ್ಲಿ ಇಲ್ಲಿ ಕಟ್ ಆಪ್ಷನ್ ಇರುತ್ತೆ, ಈ ಕಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದೇ ಇಮೇಜನ್ನು ಎಂಡ್ವರೆಗೂ ಹಾಕ್ಕೊಳ್ತಾ ಇದ್ರೆ ಆ ಒಂದೇ ಇಮೇಜನ್ನು ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡ್ಕೊಂಡಾದ ನಂತರ ನೀವು ಬೀಟಿಗೆ ತಕ್ಕಂಗೆ ಇಮೇಜನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಡುವೆ ಕಟ್ರ್ ಆಪ್ಷನ್ ಇರುತ್ತೆ, ಈ ಕಟ್ರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಮೇಜ್ ಕಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬಂದು ಮತ್ತೆ ಅದೇ ಥರ ನೀವು ಕಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಎಲ್ಲ ಇಮೇಜನ್ನು ಕಟ್ ಮಾಡ್ಕೊಂಡು ಆದ ನಂತರ ನೀವು ಇಮೇಜಿಗೆ ಎಫೆಕ್ಟ್ ಹಾಕೋಬೇಕಾಗಿರುತ್ತೆ. ನಾನು ಆಲ್ರೆಡಿ ಎಲ್ಲ ವೀಡಿಯೋಗೂ ಈ ಎಫೆಕ್ಟನ್ನು ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಎಫೆಕ್ಟನ್ನು ಕೊಟ್ಟಿರ್ತೀನಿ. ಆ ಎಫೆಕ್ಟ್ಗೋಸ್ಕರ ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಬ್ಯಾಕ್ ಬನ್ನಿ. ಈ ಬ್ಯಾಕ್ ಬಂದಾದ ನಂತರ
ನೀವೇನು ಮಾಡ್ಕೊಳ್ಳಿ ಅಂದರೆ ನಾನು ಏನು ಎಫೆಕ್ಟ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ ಆ ಒಂದು ಯಾವುದಾದ್ರೂ ಒಂದು ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ರೀತಿ ಎಫೆಕ್ಟ್ ಇರುತ್ತೆ. ಎಫೆಕ್ಟ್ ಮೇಲೆ ಯಾವ ರೀತಿ ಕಾಪಿ ಮಾಡ್ಕೋಬೇಕು ಅಂದ್ರೆ ನೀವು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಎಫೆಕ್ಟ್ ಆಪ್ಷನ್ ಇದೆ. ಈ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಕೆಳಗಡೆ 3 ಡಾಟೆಡ್ ಲೈನ್ ಇರ್ತವೆ. ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಅಂದ್ರೆ ಕಾಪಿ ಎಫೆಕ್ಟ್ ಅಂತ ಇದೆ ನೋಡಿ. ಈ ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಅದು ಎಫೆಕ್ಟ್ ಕಾಪಿ ಆಗಿರುತ್ತೆ. ಅದಾದ ನಂತರ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಮಾಡ್ತಾ ಇರೋ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ ಕೆಳಗಡೆ. ಈ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತ ಇರುತ್ತೆ. ಈ ಪೇಸ್ಟ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಆ ಎಫೆಕ್ಟ್ ಒಳಗಡೆ ಎಫೆಕ್ಟ್ ಆಟೋಮೆಟಿಕ್ಕಾಗಿ ಇಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲೆಲ್ಲ ಎಫೆಕ್ಟನ್ನು ಕ್ರಿಯೇಟ್ ಮಾಡಿರೋ ಎಫೆಕ್ಟ್ ಎಲ್ಲ ಬಂದಿರ್ತವೆ. ಈ ಥರ ಬರ್ತವೆ. ಓಕೆ, ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿ. ಅದರಲ್ಲೂ ಸದ್ಯದಲ್ಲಿ 20K ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದಾರೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಈ ಒಂದು ವಿಡಿಯೋ ನೀವು ಕ್ರಿಯೇಟ್ ಮಾಡಿರೋದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಹತ್ರ ಒಂದು ಏರೋ ಮಾರ್ಕ್ ಇರುತ್ತೆ. ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಏರೋ ಮಾರ್ಕ್ ಇರುತ್ತೆ. ಆ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ಎಲ್ಲ ರೆಸಲ್ಯೂಷನ್ ಆಲ್ರೆಡಿ ನಾವು ಸೆಟ್ ಮಾಡಿರೋರುತ್ತೆ. ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ. ಈ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಾಕ್ಸಲ್ಲಿ 100 ಆಗಬೇಕು. ಇಲ್ಲಿ ಟೈಮಿಂಗ್ ಎಲ್ಲನೂ ಕೊಟ್ಟಿರ್ತಾರೆ. ಆ ಟೈಮಿಂಗ್ ಒಳಗಡೆ ನಿಮಗೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನಮ್ಮನ್ನು ಬೆಳೆಸಿ.